ಸುದ್ದಿಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಆಸ್ತಿಗಾಗಿ ಸ್ವಂತ ತಂದೆ ತಾಯಿಗಳ ಕೈಕಾಲು ಮುರಿದು ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಪಾಂಡವಪುರ ತಾಲೂಕು ಕಾಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ಕುರಿತು ತಂದೆ ಜವರೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ಅಳಲು ತೋಡಿಕೊಂಡಿದ್ದಾರೆ. ಆರೋಪಿಗಳನ್ನು ಬಂಧಿಸದಿದ್ದರೆ ಕುಟುಂಬವೇ ದಯಾಮರಣ ಮಾಡಿಕೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಎಂದರು. ಹಲ್ಲೆ ಮಾಡಿರುವ ಮಗ ನೀಲೇಗೌಡನ ವಿರುದ್ಧ ಮೇಲುಕೋಟೆ ಪೊಲೀಸ್ನವರಿಗೆ ದೂರು ಕೊಟ್ಟಿದ್ದರೂ ಸಹ ಆರೋಪಿಯನ್ನು ಇನ್ನೂ ಬಂಧಿಸದೇ ಇರುವುದಕ್ಕೆ ಕಿಡಿಕಾರಿದ್ದಾರೆ. ಪೊಲೀಸ್ನವರು ದೂರಿನಲ್ಲಿ ಹಲ್ಲೆ ಮಾಡಿರುವ ಪದ ತೆಗೆಯಿರಿ ಎಂದು ಒತ್ತಾಯಿಸುತ್ತಿದ್ದಾರೆ. ಹಾಗೂ ನನ್ನ ಪತ್ನಿ ಮತ್ತು ಮಗಳ ಮೇಲೂ ಹಲ್ಲೆ ಮಾಡಿದ ಪರಿಣಾಮ ನನ್ನ ಪತ್ನಿ ಭಾಗ್ಯಮ್ಮಳ ಕಾಲು ಮುರಿದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದರು. ಗೋಷ್ಠಿಯಲ್ಲಿ ಪುತ್ರಿ ವರಲಕ್ಷ್ಮಿ, ವಕೀಲೆ ಸಲ್ಮಾ 18ರಲ್ಲಿ ನನಗೆ ಬೇರೆಯವರು ಅವ್ರ ಸಿಬ್ಬಂದಿಯಿಂದ ನಾಗೇಶ ಮಾದೇಗೌಡ ಜಯಲಕ್ಷ್ಮಿ ನನ್ಗೆ ಕೊಡ್ತಾರೆ. ಯಾವುದೋ 24 ವರ್ಷದಲ್ಲಿ ಸಬ್ ರಿಜಿಸ್ಟ್ರಾರ್ ಸಾಕ್ಷಿ ಹಾಕ್ತೀನಿ, ಆ ಸಾಕ್ಷಿ ಕೊಡಬೇಡ ನನ್ನ ಉದ್ಯೋಗಕ್ಕೆ ನಾನು ಕರೆದಿದ್ದವರು ಇನ್ನೂ ಬರ್ತಾನೆ, ನಾನು ಉದ್ಯೋಗಕ್ಕೆ ಕೊಲೆ ಮಾಡ್ತೀನಿ ಅಂದ್ಬಿಟ್ಟು ಸಾಯಂಕಾಲ 7 ಗಂಟೆಯಲ್ಲಿ ಮೂರಲ್ಲಿ ಹಿಡ್ಕೊಂಡು ಕುತ್ತಿಗೆ ಹಿಡ್ಕೊಂಡು ಕಲ್ಲು ತಗೊಂಡು ಹಣೆ ಕೆಚ್ಚಿದ್ರು, ಬೆನ್ನು ಹೊಡೆದ್ರು. ಮಾದೇಗೌಡ ಮೂಗನ್ನು ಕೆಚ್ಬಿಟ್ಟು ಹೊಲಿಗೆ ಆಗದೆ, ಇದು 4 ಹೊಲಿಗೆ ಆಗದೆ. ಜಯಲಕ್ಷ್ಮ ಕಾಲೆಲ್ಲ ಹೋಗಿ ಮೆಟ್ರ ಮೇಲೆ ಕಾಲು ಮಾಡಿದ್ದು. ಅಷ್ಟೊತ್ತಿಗೆ ಪಂಜಿಗೆ ನಾನು ಬಿಡಿಸಿ ಆಂಬುಲೆನ್ಸಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು. ಶನಿವಾರ ಸಾಯಂಕಾಲ 7 ಗಂಟೆಯಲ್ಲಿ 7 ಸಮಯ 7 ಕಾಲ ಇರ್ಬೋದು. ಶನಿವಾರ ಸಾಯಂಕಾಲ. ಎಷ್ಟು ಜನ ನಿಮಗೆ ಮಕ್ಕಳು? ನನಗೆ 2 ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು. ನೀಲೇಗೌಡ ಒಬ್ಬ ಹಿರಿ ಮಗ ಮೋಸ್ತಾರೆ. ನಮ್ಮ ಹೆಂಗಸರ್ತ 1 ಎಕರೆ ಬರೆಸ್ಕೊಬಿಟ್ಟು 3 ವರ್ಷ ಆಯಿತು. ಯಾಚನೆ ನಡೀತದೆ, DC ಕೋರ್ಟ್ಗೆ ಬಂದಿದೆ. AC ಕೋರ್ಟಲ್ಲಿ ನಮ್ಮ ಹೆಂಗಸರಂತೆ ಖಾತೆ ಇದು ಕೂತ್ಕೊತು. ಈಗ ಸಿವಿಲ್ ಕೋರ್ಟಲ್ಲಿ ಪತ್ರ ರದ್ದು ಹಾಕಿವಿ. ಇವತ್ತು ಕೇಸ್ ಅದ, ನಾವು ಹೋಗಕ್ಕಾಗಲಿಲ್ಲ. ಅದಕ್ಕೆ ಹೋಗಕ್ಕಾಗಲಿಲ್ಲ. ಇಲ್ಲಿ ಆಸ್ಪತ್ರೆ ತೋರ್ಕೊಂಡು ಇನ್ನೂ ನೋಡ್ಕೋದ್ರು ಅಂದ್ಬಿಟ್ಟು ಆಂಬುಲೆನ್ಸಲ್ಲಿ ನಮ್ಮ ಹೆಂಗಸರು ಮನೆಯವ್ರೆ. ಕೈಯ ಕಾಲ ನೆನಪೂರುವಂಗಿಲ್ಲ, ಮರ್ಚೋಂಗಿಲ್ಲ. 4 ತಿಂಗಳು ಟೈಮ್ ಎಲ್ಲ ತಾಕತ್ತು. ಈಗ 7 ತಿಂಗಳ ಮೇಲೆ 5 ದಿವಸ ಆಗೋದು. ಅವ್ರು ಕೊಡ್ತೀವಿ, ನನಗೆ 5 ದಿವಸ ಆಗೋದು. ಕಾಳೇನಹಳ್ಳಿ. ಯಾವ ತಾಲೂಕು? ಮೇಲ್ಕೋಟೆ, ಪಾಂಡವಪುರ ತಾಲೂಕು, ಮೇಲ್ಕೋಟೆ ಹೋಗ್ಲಿ. ಕಂಪ್ಲೇಂಟು ನಾವು ಲೇಟಾಗಿ ಕೊಟ್ಟು ಆಸ್ಪತ್ರೆಯಿಂದ 18ನೇ ತಾರೀಕಲ್ಲಿ ಕಂಪ್ಲೇಂಟ್ ಕೊಟ್ಟಿವಿ. 28ರಲ್ಲಿ ನಮ್ಮ ಭಾಗ್ಯಮ್ಮ ನಮ್ಮ ಹೆಂಗಸರು ಇಲ್ಲ, ಯಾಲೆ 11ನೇ ತಿಂಗಳಲ್ಲಿ 2 ತಿಂಗಳ ಮೇಲೆ 2 ತಿಂಗಳಾಯ್ತು ನಮ್ಮ ಹೆಂಗಸರು ಕಂಪ್ಲೇಂಟ್ ಕೊಟ್ಟಿವಿ. ಅದಕ್ಕೇನೂ ಕ್ರಮ ತಗೊಂಡಿಲ್ಲ. ಪ್ರಮೋದ್ ಅಂತ. ಈಗ ಯಾವಾಗ ಹೊಡೆದಿದ್ದವರು ನಿಮ್ಮ ಮಗವರು ನಿಮ್ಮ ಮನೆಯವರಿಗೆ ಯಾವಾಗ ಹೊಡೆದಿದ್ದು? 17ನೇ ತಾರೀಕು 11ನೇ ತಿಂಗಳಲ್ಲಿ ನವೆಂಬರ್ ತಿಂಗಳು. ಕೇಸ್ ಆಗದೆ. ನಿಮ್ಮ ಮನೆಯವರ ಮೇಲೆ ಹಲ್ಲೆ ಮಾಡಿದ್ದಾರೆ ನಿಮ್ಮ ಮಗ. ಜಾಮೀನು ಆಸ್ತಿ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ. ಹೌದು. ಇಲ್ಲಿ ಬಂದಿರೋದೇನು ಊರು ಕಾಳೇನಹಳ್ಳಿ, ಮೇಲ್ಕೋಟೆ ಹೋಬಳಿ, ಪಾಂಡವಪುರ ತಾಲೂಕು. ಇಲ್ಲಿ ಆಸ್ತಿ ವಿಚಾರವಾಗಿ ಪದೇ ಜಗಳ ನಡೀತೈತೆ. ಅಪ್ಪನ ಆಸ್ತಿಗೋಸ್ಕರ ಮಕ್ಕಳು ತುಂಬಾನೇ ಟಾರ್ಚರ್ ಕೊಡ್ತಿದ್ದಾರೆ. ಎಲ್ಲ ಇವರು ಭಾಗ ಕೊಟ್ಟರು ಕೂಡ ಮತ್ತೆ ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿ ಆ ಅಪ್ಪನಿಗೆ ಮತ್ತೆ ಅಮ್ಮನಿಗೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ. ಇವರು ಪದೇ ಕೊಟ್ಟಿದ್ದು ಮಾರ್ಕೊಟ್ಟು ಮತ್ತೆ ಹೊಸ್ತಾಗಬೇಕು ಅಂತ ಹೇಳಿ ನಮಗೂ ಕೂಡ ಜೊತೆಲಿರೋಗೂ ಕೂಡ ಹಿಂಸೆ ಕೊಡ್ತಿದ್ದಾರೆ. ಮತ್ತೆ ಅದೇ ನಮ್ಮ ಅಪ್ಪನ ಕೈಲಿ ಇವತ್ತು ಕೋರ್ಟು ಕೇಸು ಅಂತ ಆದ್ಮೇಲೂ ಕೂಡ ಇವರು ನಾವು ಹೋದ್ರೆ ಸರಿ ಹೋಗಲ್ಲ ಅಂತ ಹಿಂದೆಗಡೆಯಿಂದ ಬೇರೆಯವ್ರನ್ನ ಬಿಟ್ಟು ಇವ್ರಿಗೆ ಹಲ್ಲೆ ಮಾಡ್ಸಕ್ಕೆ, ಇವರು ಕೇಸ್ ಆಡಕ್ಕೆ ಹೋಗ್ಬಾರ್ದು ಪುನಃ ಅಂತೇಳಿ ಈ ತರ ಎಲ್ಲ ಹಿಂದಿಗಡೆಯಿಂದ ಅಣ್ಣ ತಮ್ಮದಿರು ಕೂಡ ಸೇರ್ಕೊಂಡು ಈ ತರ ಎಲ್ಲ ನಮ್ಗೆ ಹಿಂಸೆ ಕೊಡ್ತಾರೆ. ವಿಜಯಕುಮಾರ ನೀಲೇಗೌಡ ಮತ್ತೆ ಅವ್ರ ಅತ್ತೆ
ಮತ್ತೆ ಅವ್ರ ಮಾವ ಮತ್ತೆ ಅವರ ಹೆಂಡತಿ ಎಲ್ಲ ಸೇರ್ಕೊಂಡು ನಾಗರಾಜು ಅದ್ ಮಾವ ಮತ್ತೆ ಹೆಂಡತಿ ಕೀರ್ತಿ ಅವರು ಕೂಡ ಬಂದು ನಮ್ಗೊಳದು ಜಗಳ ಮಾಡಿ ಇಷ್ಟೆಲ್ಲ ಮತ್ತೆ ಜಗಳ ಆದ್ಮೇಲೂ ಕಂಪ್ಲೇಂಟ್ ಕೊಟ್ಟಾದ್ಮೇಲೂ ಕೂಡ ಬೇರೆಯವ್ರಿಗೆ ಫೋನ್ ಮಾಡಿಸಿ ನಮಗೆ ಬೆದರಿಕೆ ಮಾಡಿಸೋದು, ನಿಮ್ಮನ್ನ ಯಾರು ಬಿಡಲ್ಲ, ನಿಮ್ಮನ್ನು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಸಾಯಿಸ್ತೀವಿ, ಅವರು ತಿರ್ಗಾಡಕ್ಕೂ ಕೇಸ್ಗೂ ತಿರ್ಗಾಡಕ್ಕೂ ಯಾರು ಇರಬಾರ್ದು ಅಂತ ಇದೆಲ್ಲ ಮಾಡಿ ಬೆದರಿಕೆ ಮಾಡಿ ನಮಗೆ ಮನೆ ಊರಲ್ಲಿ ನೀವು ಇರಬಾರ್ದು ಅಷ್ಟೇ. ಎಷ್ಟು ಎಕರೆ ಜಮೀನು, ಎಷ್ಟು ಜಮೀನು ಸ್ವಲ್ಪ 4 ಎಕರೆ ಸ್ವಂತ ತಗೊಂಡು 2.5 ಎಕರೆ ಇದೆ. ನಮ್ಮ ಹೆಸರಲ್ಲಿ 2 ಎಕರೆ ಇದೆ. ಟೋಟಲಿ 6 ಎಕರೆ ಜಮೀನು. ಪಾಲ್ ಪರಿಕತ್ ಮಾಡ್ಕೊಂಡಿದ್ದೀರಾ? ಪಾಲ್ ಪರಿಕತ್ಗೆ ಹಿರಿಯನ್ ಮಾಡ್ದೋ ಒಪ್ಪಲಿಲ್ಲ ಅಂದ್ಬಿಟ್ಟು ನಮ್ಮ ಹೆಂಗಸರ್ದು ಕತ್ತಿ ಜಮೀನು ಬರೆಸ್ಕೊಬಿಟ್ಟು ಕೇಸ್ ಆಗಿ ಪಂಚಾಯತಿ ಪಾಲ್ ಪಟ್ಟಿ ಮಾಡಿದ್ದೇನು? ಇಲ್ಲ, ಅದು